ಸುಖ ಸಂಸಾರಕ್ಕೆ 8 ಹಣಕಾಸಿನ ಸೂತ್ರಗಳು. ದಾಂಪತ್ಯವೆಂಬ ಬದುಕಿನಲ್ಲಿ ದುಡ್ಡು ಕಾಸಿನ ಲೆಕ್ಕಾಚಾರ ಬ್ಯಾಲೆನ್ಸ್ನಲ್ಲಿದ್ದರೆ ಸಂಸಾರ ಸುಭದ್ರವಾಗಿರುತ್ತದೆ. ಆದರೆ ಮನೆಯಲ್ಲಿ ಮನಿ ಶಾಂತಿ ಕದಡಿದರೆ ಮನಃಶಾಂತಿಗೂ ಸಹ ಭಂಗ ಉಂಟಾಗುತ್ತದೆ. ರೊಕ್ಕದ ಮಾತು ಎಲ್ಲೆ ಮೀರಿದರೆ ಗಂಡ ಉತ್ತರ ಧ್ರುವ, ಹೆಂಡತಿ ದಕ್ಷಿಣ ಧ್ರುವ. ಇಷ್ಟೆಲ್ಲ ಹೇಳಿದ ಮೇಲೆ ನಿಮ್ಮ ಮನೆಯಲ್ಲಿನ ಧನ ಯುದ್ಧ ನಿಮ್ಮ ಕಣ್ಣ ಮುಂದೆ ಹಾದು ಹೋಗಿರಬಹುದು. ಬನ್ನಿ, ಸುಖ ಸಂಸಾರದಲ್ಲಿ ದುಡ್ಡಿನ ಸಮರ ಸುಳಿಯದಂತೆ ಮಾಡುವ 8 ಸೂತ್ರಗಳ ಬಗ್ಗೆ ಇಲ್ಲಿ ತಿಳಿಯೋಣ. ಮೊದಲನೆಯದು, ಹಣಕಾಸಿನ ವಿಚಾರ ಮುಕ್ತವಾಗಿ ಮಾತನಾಡಿ. ದುಡ್ಡಿನ ವಿಷಯ ಅಂತ ಬಂದಾಗ ಪತಿ ಪತ್ನಿ ಮುಕ್ತವಾಗಿ ಮಾತನಾಡಬೇಕು. ಅನೇಕ ಮನೆಗಳಲ್ಲಿ ಒಬ್ಬರಿಗೆ ಗೊತ್ತಿಲ್ಲದ ರೀತಿ ಮತ್ತೊಬ್ಬರು ಹೂಡಿಕೆ ಮಾಡುವ ಪರಿಪಾಠ ಇರುತ್ತದೆ. ಆದರೆ ಹಣಕಾಸು ನಿರ್ವಹಣೆಯಲ್ಲಿ ಅನಗತ್ಯ ಗುಟ್ಟುಗಳನ್ನು ಕಾಪಾಡಿಕೊಂಡಾಗ ದಾಂಪತ್ಯದಲ್ಲಿ ಅಪನಂಬಿಕೆ ತಲೆದೂರುತ್ತದೆ. ನಿಮ್ಮ ಗಳಿಕೆ, ಉಳಿತಾಯ, ಹೂಡಿಕೆ, ಸಾಲ, ವಿಮೆ ಹೀಗೆ ಕೌಟುಂಬಿಕ ಹಣಕಾಸಿನ ಸುತ್ತ ಇರುವ ಎಲ್ಲ ವಿಚಾರಗಳನ್ನು ಸಂಗಾತಿಯ ಜೊತೆ ವಿನಿಮಯ ಮಾಡಿಕೊಂಡು ಮುನ್ನಡೆದಾಗ ಆರ್ಥಿಕ ಪ್ರಗತಿ ಕಾಣಲು ಸಾಧ್ಯವಾಗುತ್ತದೆ. ಎರಡನೆಯದು, ಖರ್ಚು ವೆಚ್ಚಗಳ ಬಗ್ಗೆ ಜಗಳ ಬೇಡ. ಗಂಡ ಹೆಂಡತಿ ಪೈಕಿ ಯಾರು ಅನಗತ್ಯವಾಗಿ ಹೆಚ್ಚು ಖರ್ಚು ಮಾಡುತ್ತಾರೆ ಎನ್ನುವ ವಿಚಾರ ಪ್ರತಿ ಮನೆಯಲ್ಲೂ ಆಗಾಗ ಚರ್ಚೆಗೆ ಬಂದು ವಾದ ವಿವಾದಗಳು ನಡೆಯುತ್ತವೆ. ಈ ರೀತಿಯ ಕಲಹದಿಂದ ನೆಮ್ಮದಿ ಹಾಳಾಗುತ್ತದೆ ಹೊರತು ಹಣಕಾಸಿನ ಪರಿಸ್ಥಿತಿ ಉತ್ತಮಗೊಳ್ಳುವುದಿಲ್ಲ. ಪತಿ ಪತ್ನಿಯ ಪೈಕಿ ಯಾರಾದರೊಬ್ಬರು ಹೆಚ್ಚು ಖರ್ಚು ಮಾಡುತ್ತಿರಬಹುದು. ಈ ವಿಚಾರವನ್ನು ಸಮಚಿತ್ತದಿಂದ ನೋಡಿ ಮಾತುಕತೆ ಮೂಲಕ ಒಂದು ನಿರ್ಣಯಕ್ಕೆ ಬಂದು ಹಣಕಾಸಿನ ಶಿಸ್ತು ತಂದುಕೊಳ್ಳಲು ಮುಂದಾಗಬೇಕು. ಪ್ರತಿ ತಿಂಗಳು ಬಂದ ಆದಾಯದಲ್ಲಿ ಇಂತಿಷ್ಟು ಉಳಿಸಿದ ಬಳಿಕ ಬಾಕಿ ಲಭ್ಯವಿರುವ ಹಣದಲ್ಲಿ ಖರ್ಚು ವೆಚ್ಚ ನಿಭಾಯಿಸುತ್ತೇವೆ ಎನ್ನುವ ಸೂತ್ರವನ್ನು ದಂಪತಿ ಅನುಸರಿಸಿದರೆ ಮನೆಯಲ್ಲಿ ಮನಿಯೂ ಉಳಿಯುತ್ತದೆ, ಮನಃಶಾಂತಿಯೂ ಇರುತ್ತದೆ. ಮೂರನೆಯದು, ಗಳಿಕೆಯಲ್ಲಿ ಯಾರೂ ಸಹ ಮೇಲಲ್ಲ, ಯಾರೂ ಕೀಳಲ್ಲ. ಪತಿ ಪತ್ನಿ ಇಬ್ಬರು ದುಡಿಯುತ್ತಿದ್ದಾಗ ಅವರ ನಡುವೆ ಇರುವ ಆದಾಯ ಗಳಿಕೆಯ ವ್ಯತ್ಯಾಸ ಕುಟುಂಬದ ನೆಮ್ಮದಿ ಹಾಳ ಮಾಡಬಹುದು. ಗಂಡ ಹೆಂಡತಿಗಿಂತ ಹೆಚ್ಚು ದುಡಿಯುತ್ತಿದ್ದರೆ ಅಥವಾ ಹೆಂಡತಿ ಗಂಡನಿಗಿಂತ ಹೆಚ್ಚು ಗಳಿಸುತ್ತಿದ್ದರೆ ಅಲ್ಲಿ ಯಾರು ಮೇಲು ಯಾರು ಕೀಳು ಎನ್ನುವ ಭಾವ ಮೂಡಬಹುದು. ಇಂತಹ ಮನಸ್ಥಿತಿ ಅಸಮಾಧಾನ ಮತ್ತು ವೈರತ್ವಕ್ಕೂ ದಾರಿ ಮಾಡಿಕೊಡಬಹುದು. ಕುಟುಂಬದ ಹಣಕಾಸಿನ ಆದ್ಯತೆಗಳೇನು ಎನ್ನುವುದನ್ನು ಕುಳಿತು ಮಾತನಾಡುವ ಮೂಲಕ ಅರ್ಥೈಸಿಕೊಂಡು ಜವಾಬ್ದಾರಿಗಳನ್ನು ಹಂಚಿಕೊಂಡಾಗ ಈ ಸಮಸ್ಯೆಗೆ ತಿಲಾಂಜಲಿ ಇಡಬಹುದು. ನಾಲ್ಕನೆಯದು, ಪ್ರತಿ ತಿಂಗಳು ಬಜೆಟ್ ಮಾತುಕತೆ ಮಾಡಿ. ನಮ್ಮ ದೇಶಕ್ಕೆ ಅಂತ ಒಂದು ಬಜೆಟ್ ಇದೆ. ಪ್ರತಿ ಕಂಪನಿಯು ತನ್ನ ಖರ್ಚು ವೆಚ್ಚಗಳನ್ನು ನಿಯಂತ್ರಿಸಲು ಬಜೆಟ್ ಮಾಡಿಕೊಳ್ಳುತ್ತದೆ. ಹೀಗಿರುವಾಗ ಕುಟುಂಬಕ್ಕೆ ಒಂದು ಬಜೆಟ್ ಇಲ್ಲದಿದ್ದರೆ ಹೇಗೆ ಅಲ್ವಾ? ಹೌದು, ಗಂಡ ಹೆಂಡತಿ ಒಟ್ಟಿಗೆ ಕುಳಿತು ಪ್ರತಿ ತಿಂಗಳ ಬಜೆಟ್ ಮಾಡಬೇಕು. ಯಾವ ಹೂಡಿಕೆ ಮಾಡಬೇಕು, ಯಾವುದಕ್ಕೆ ತುರ್ತಾಗಿ ಖರ್ಚು ಮಾಡಬೇಕು, ಯಾವ ವೆಚ್ಚ ಮುಂದೂಡಬೇಕು ಎನ್ನುವ ಬಗ್ಗೆ ಒಮ್ಮತದ ತೀರ್ಮಾನಕ್ಕೆ ಬರಬೇಕು. ಬಂದ ಆದಾಯದಲ್ಲಿ ಉಳಿತಾಯ, ಹೂಡಿಕೆಗೆ ಎಷ್ಟು ಪಾಲು ಹೋಗುತ್ತಿದೆ ಮತ್ತು ಎಷ್ಟು ಖರ್ಚಿನ ಬಾಬ್ತು ಎನ್ನುವುದನ್ನು ಪರಾಮರ್ಶಿಸಬೇಕು. ಹೀಗೆ ಮಾಡಿದಾಗ ಮನೆಯ ಆರ್ಥಿಕ ಆರೋಗ್ಯ ಚೆನ್ನಾಗಿರುತ್ತದೆ. ಐದನೆಯದು, ಹಣಕಾಸಿನ ಗುರಿ ಒಟ್ಟಿಗೆ ತೀರ್ಮಾನಿಸಿ. ಒಗ್ಗಟ್ಟಿನಲ್ಲಿ ಬಲವಿದೆ. ಮಕ್ಕಳ ಓದು, ಕಾರು ಖರೀದಿ, ಮನೆ ನಿರ್ಮಾಣ, ವಿದೇಶ ಪ್ರವಾಸ, ನಿವೃತ್ತಿ ಹೀಗೆ ಪ್ರತಿಯೊಂದು ಕುಟುಂಬಕ್ಕೂ ಆದ್ಯತೆಯ ಹಣಕಾಸಿನ ಗುರಿಗಳಿರುತ್ತವೆ. ಪತಿ ಪತ್ನಿ ಈ ಗುರಿಗಳನ್ನು ಸಮಾಲೋಚಿಸಿ ಅದಕ್ಕೆ ತಕ್ಕಂತೆ ಬಂದ ಆದಾಯವನ್ನು ವಿನಿಯೋಗ ಮಾಡಿದರೆ ಬದುಕು ಸುಗಮವಾಗಿ ಸಾಗುತ್ತದೆ. ನೆನಪಿಡಿ, ಹಣಕಾಸು ನಿರ್ವಹಣೆಯಲ್ಲೂ ಒಗ್ಗಟ್ಟಿನಲ್ಲಿ ಬಲವಿದೆ ಎನ್ನುವ ಮಾತು ನಿಜವಾಗುತ್ತದೆ. ಆರನೆಯದು, ಸಾಲ ಕೊಳ್ಳುವಾಗ ಒಟ್ಟಿಗೆ ತೀರ್ಮಾನ ಮಾಡಿ. ಸಾಲ ನಿಮ್ಮದಲ್ಲದ ಹಣ ಎನ್ನುವುದು ನೆನಪಿರಲಿ.
ಸಾಧ್ಯವಾದಷ್ಟು ಸಂಪತ್ತು ಸೃಷ್ಟಿಗಾಗಿ ಸಾಲ ಪಡೆದುಕೊಳ್ಳುವ ಬಗ್ಗೆ ಆಲೋಚನೆ ಮಾಡಬೇಕು. ಯಾವ ಸಾಲ ಅನುತ್ಪಾದಕವೋ ಅದರಿಂದ ದೂರ ಇರುವುದು ಒಳ್ಳೆಯದು. ಕ್ರೆಡಿಟ್ ಕಾರ್ಡ್ ಬಳಕೆ ಮಾಡಿ ಶಾಪಿಂಗ್ ಮಾಡುವುದು, ವೈಯಕ್ತಿಕ ಸಾಲ, ಪರ್ಸನಲ್ ಲೋನ್ ಪಡೆದು ವಿದೇಶ ಪ್ರವಾಸ ಹೋಗುವುದು ಸೇರಿದಂತೆ ತುರ್ತಲ್ಲದ ಉದ್ದೇಶಕ್ಕೆ ಸಾಲದ ಮೊರೆ ಹೋಗಬಾರದು. ನಿಮಗೆ ಗೊತ್ತಿರಲಿ, ಕ್ರೆಡಿಟ್ ಕಾರ್ಡ್ ಸಾಲ ಮತ್ತು ವೈಯಕ್ತಿಕ ಸಾಲದ ಬಡ್ಡಿ ದರ ವಿಪರೀತ ಇರುತ್ತದೆ. ಹಾಗಾಗಿ ಸಾಲ ನಿರ್ವಹಣೆಯಲ್ಲಿ ಎಡವಿದರೆ ಆರ್ಥಿಕ ಸ್ಥಿತಿ ಹಳಿ ತಪ್ಪುತ್ತದೆ. ಒಂದೊಮ್ಮೆ ಈಗಾಗಲೇ ಸಾಲ ಮಾಡಿದ್ದರೆ ಅದನ್ನು ಜಾಣ್ಮೆಯಿಂದ ನಿರ್ವಹಿಸುವುದು ಹೇಗೆ ಎನ್ನುವ ಬಗ್ಗೆ ಪತಿ ಪತ್ನಿ ತೀರ್ಮಾನಿಸಿ. 7ನೇದು, ಹೂಡಿಕೆ ಯಶಸ್ಸಿಗೆ ಬೇಕು ತಾಳ್ಮೆ, ಶಿಸ್ತು ಮತ್ತು ವೈವಿಧ್ಯತೆ. ಹೂಡಿಕೆ ಮತ್ತು ಗಳಿಕೆ ಒಂದು ಪ್ರಕ್ರಿಯೆ. ರಾತ್ರೋರಾತ್ರಿ ಯಾರೂ ಸಹ ಶ್ರೀಮಂತರಾಗಲು ಸಾಧ್ಯವಿಲ್ಲ ಎನ್ನುವ ಸತ್ಯದ ಅರಿವಿರಲಿ. ಹೂಡಿಕೆ ಮಾಡುವಾಗ ಶಿಸ್ತಿನಿಂದ ಸ್ಥಿರವಾಗಿ ಹೂಡಿಕೆ ಮಾಡುತ್ತಾ ಸಾಗಿದರೆ ಹಣಕಾಸಿನ ವಿಚಾರದಲ್ಲಿ ಉತ್ತಮ ಸ್ಥಿತಿಗೆ ಬರಲು ಸಾಧ್ಯ. ಕಂಡಿದ್ದೆಲ್ಲ ಬೇಕು ಅಂತ ಖರೀದಿಸೋದು, ಲೆಕ್ಕಾಚಾರ ಇಲ್ಲದೆ ಹಣ ಖರ್ಚು ಮಾಡೋದು ಮಾಡಿದರೆ ಜೀವನದ ಆರ್ಥಿಕ ಬಂಡಿ ಹಳಿ ತಪ್ಪುತ್ತದೆ. ಇಷ್ಟೇ ಅಲ್ಲ, ಹೂಡಿಕೆ ಮಾಡುವಾಗ ಅತ್ಯಂತ ಅಲ್ಪಾವಧಿ, ಮಧ್ಯಮ ಅವಧಿ ಮತ್ತು ದೀರ್ಘಾವಧಿ ಎಂಬ ಲೆಕ್ಕಾಚಾರವಿರಲಿ. ಅದಕ್ಕೆ ಹೊಂದಿಕೊಳ್ಳುವಂತೆ ಹೈ ರಿಸ್ಕ್ ಮತ್ತು ಲೋ ರಿಸ್ಕ್ ಹೂಡಿಕೆಗಳ ಮಿಶ್ರಣವಿರಲಿ. 8ನೇದು, ಜೀವನದ ಅನಿಶ್ಚಿತ ಸಂದರ್ಭಗಳಿಗೆ ಸಜ್ಜಾಗಿ. ಹಣಕಾಸಿನ ನಿರ್ವಹಣೆಯಲ್ಲಿ ಹೂಡಿಕೆಗೆ ತೊಡಕಬಾರದು. ಅಂತಾದರೆ ಕುಟುಂಬದ ಎಲ್ಲರಿಗೂ ಆರೋಗ್ಯ ವಿಮೆ ಇರುವುದನ್ನು ಪತಿ ಪತ್ನಿ ಖಾತರಿಪಡಿಸಿಕೊಳ್ಳಬೇಕು. ದಂಪತಿ ಮತ್ತು ಮಕ್ಕಳಿಗೆ ಒಳಗೊಂಡು ಫ್ಯಾಮಿಲಿ ಫ್ಲೋಟರ್ ಹೆಲ್ತ್ ಇನ್ಶೂರೆನ್ಸ್ ಸಾಕಾಗುತ್ತದೆ. ಹಿರಿಯ ವಯಸ್ಸಿನ ತಂದೆ ತಾಯಿಗೆ ಪ್ರತ್ಯೇಕವಾಗಿ ಕವರೇಜ್ ಇರುವ ಆರೋಗ್ಯ ವಿಮೆ ಮಾಡಿಸಬೇಕಾಗುತ್ತದೆ. ಜೀವ ವಿಮೆ ಅಂದರೆ ಟರ್ಮ್ ಲೈಫ್ ಇನ್ಶೂರೆನ್ಸ್ ಸಹ ಆರೋಗ್ಯ ವಿಮೆಯಷ್ಟೇ ಮುಖ್ಯ. ಟರ್ಮ್ ಇನ್ಶೂರೆನ್ಸ್ ನಿಮ್ಮ ಕುಟುಂಬಕ್ಕೆ ನಿಮ್ಮ ಅನುಪಸ್ಥಿತಿಯಲ್ಲಿ ಹಣಕಾಸಿನ ನೆರವನ್ನು ಒದಗಿಸುತ್ತದೆ. ಹಾಗಾಗಿ ಅದನ್ನು ಪಡೆದುಕೊಳ್ಳುವ ಬಗ್ಗೆ ಗಮನ ಹರಿಸಿ. ಇನ್ನು 6 ತಿಂಗಳ ಖರ್ಚಿಗೆ ಬೇಕಾಗುವಷ್ಟು ತುರ್ತು ನಿಧಿ ಅಂದರೆ ಎಮರ್ಜೆನ್ಸಿ ಫಂಡ್ ಸದಾ ನಿಮ್ಮ ಉಳಿತಾಯ ಖಾತೆ ಅಥವಾ ಲಿಕ್ವಿಡ್ ಮ್ಯೂಚುವಲ್ ಫಂಡ್ಸ್ನಲ್ಲಿರಲಿ. ಉದ್ಯೋಗ ನಷ್ಟ, ಅನಾರೋಗ್ಯ ಸೇರಿದಂತೆ ಆಪತ್ಕಾಲಕ್ಕೆ ಈ ನಿಧಿ ನೆರವಾಗುತ್ತದೆ. ಧನ್ಯವಾದಗಳು.